ಕಲಿಕಾಫಲ 1. ಕತೆ, ಕವಿತೆ ಮತ್ತು ಬೇರೆ ವಸ್ತು ವಿಷಯಗಳನ್ನು ತನ್ನದೇ ರೀತಿಯಲ್ಲಿ ಮತ್ತು ಭಾಷೆಯಲ್ಲಿ ಹೇಳುತ್ತಾ ಅದರಲ್ಲಿ ತನ್ನದೇ ಸ್ವಂತ ಕತೆ ವಿಷಯಗಳನ್ನು ಜೋಡಿಸುತ್ತಾರೆ. ಅನ್ವಯವಾಗುವ ಪಾಠಗಳು: ಪಾಠ 1 ಕನ್ನಡಮ್ಮನ ಹರಕೆ ಮತ್ತು ಪಾಠ 12 ಪ್ರವಾಸ ಹೋಗೋಣ. ಚಟುವಟಿಕೆ 1 ನಾನು ಕತೆ ಹೇಳುವೆ. ಚಟುವಟಿಕೆ 2 ಚಿತ್ರ ನೋಡಿ ಕತೆ ಹೇಳೋಣ. ಚಿತ್ರಕಥೆಯನ್ನು ಸರಿಯಾಗಿ ಜೋಡಿಸಿ ಕ್ರಮ ಸಂಖ್ಯೆ ನೀಡು. ತರಗತಿಯಲ್ಲಿ ಸಹಪಾಠಿಗೆ ಹೇಳು. ಚಿತ್ರಕಥೆ 1, ಚಿತ್ರಕಥೆ 2, ಚಿತ್ರಕಥೆ 3, ಚಿತ್ರಕಥೆ 4. ಚಟುವಟಿಕೆ 3 ಕಥೆಯನ್ನು ಪೂರ್ಣಗೊಳಿಸಿ. ಉದಾಹರಣೆಗೆ ಕತೆ: ಒಂದು ದಿನ ರಾಮ್ ಮತ್ತು ಮೇರಿ ಶಾಲೆಗೆ ಬರುತ್ತಿರುವಾಗ ಹಸುವೊಂದು ತೋಟದ ಬೇಲಿಯ ನಡುವೆ ಸಿಲುಕಿಕೊಂಡು ಒದ್ದಾಡುತ್ತಿತ್ತು. ಮುಂದುವರೆದ ಕತೆ: ಇದನ್ನು ಗಮನಿಸಿದ ಇಬ್ಬರು ಬೇಲಿಯ ನಡುವೆ ಸಿಲುಕಿದ್ದ ಹಸುವನ್ನು ರಕ್ಷಿಸಿ ಅದಕ್ಕೆ ಔಷಧೋಪಚಾರ ಮಾಡಿದರು. ಈ ಕಥೆಗೊಂದು ಸೂಕ್ತ ಶೀರ್ಷಿಕೆ ನೀಡು. ಶೀರ್ಷಿಕೆ: ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ಚಟುವಟಿಕೆ 4 ಹೊಸ ಕತೆ ನಾನು ಕಟ್ಟಬಲ್ಲೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಈ ಗಾದೆ ಮಾತಿಗೆ ನಿನ್ನ ಅನುಭವವನ್ನಾಧರಿಸಿ ಕಥೆಯೊಂದನ್ನು ಕಟ್ಟು. ಕತೆ ಬರೆದು ಶೀರ್ಷಿಕೆ ನೀಡು. ಬರೆದ ಕಥೆಯನ್ನು ನಿನ್ನ ಗೆಳೆಯರೊಂದಿಗೆ ಹಂಚಿಕೋ. ಕಥೆಗೆ ಶೀರ್ಷಿಕೆ: ರೈತನ ಗೋಳು. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನು ತನ್ನ ಜಮೀನಿನಲ್ಲಿ ಹಗಲು ರಾತ್ರಿ ಎನ್ನದೆ ತುಂಬಾ ಶ್ರಮಪಟ್ಟು ವ್ಯವಸಾಯ ಮಾಡಿ ರಾಗಿ ಬೆಳೆದಿದ್ದ. ಅವನ ಪರಿಶ್ರಮಕ್ಕೆ ಫಲವೆಂಬಂತೆ ಆ ರಾಗಿ ಬೆಳೆಯು ತುಂಬಾ ಚೆನ್ನಾಗಿ ಬಂದಿತು. ಅದನ್ನು ಕಟಾವು ಮಾಡಿ 3-4 ವಾರಗಳ ನಂತರ ಒಕ್ಕಣೆ ಮಾಡಲು ತೀರ್ಮಾನಿಸಿ ವಾಮೆ ಹಾಕಿದನು. ಶಾಲೆ ರಜೆ ಇದ್ದ ಕಾರಣ ವಾಮೆ ಹಿಂದೆ ಊರಿನ ಸಣ್ಣ ಮಕ್ಕಳು ಆಟವಾಡುತ್ತಾ ಅಕಸ್ಮಾತಾಗಿ ಬೆಂಕಿ ಹಚ್ಚಿದರು. ಇದರಿಂದ ರಾಗಿ ವಾಮೆಗೆ ಬೆಂಕಿ ತಗುಲಿತು. ರೈತ ಮತ್ತು ಊರಿನ ಜನ ಎಷ್ಟೇ ಪ್ರಯತ್ನಿಸಿದರೂ ಬೆಂಕಿ ಆರಿಸಲು ಸಾಧ್ಯವಾಗಲಿಲ್ಲ. 6 ತಿಂಗಳು ಶ್ರಮಪಟ್ಟು ಬೆಳೆದ ಬೆಳೆ ಮಕ್ಕಳ ಅಚಾತುರ್ಯದಿಂದಾಗಿ 6 ನಿಮಿಷದಲ್ಲಿ ನಾಶವಾಯಿತು. ಚಟುವಟಿಕೆ 5 ಸಂಭಾಷಣೆ ಕೇಳೋಣ, ಪದ ಪತ್ತೆ ಹಚ್ಚೋಣ. ಶಿಕ್ಷಕರು ಓದುವ ಸಂಭಾಷಣೆಯನ್ನು ಗಮನವಿಟ್ಟು ಆಲಿಸು. ನಂತರ ನೀನು ಸಂಭಾಷಣೆಯನ್ನು ಓದು. ಸಂಭಾಷಣೆಯ ಪಾಠಗಳನ್ನು ಹಂಚಿಕೊಂಡು ತರಗತಿಯಲ್ಲಿ ಮಾತನಾಡು ಮತ್ತು ಅಭಿನಯಿಸು. ನಿನಗೆ ವಿಶೇಷ ಎನಿಸಿದ ಆಡುಭಾಷೆ ಪದಗಳಿಗೆ ಅಡಿಗೆರೆ ಎಳೆ. ಅಡಿಗೆರೆ ಎಳೆದ ಆಡುಭಾಷೆ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಹಿರಿಯರ ಸಹಾಯ ಪಡೆದು ಬರೆ. ಹಿರಿಯ ಸಹಾಯ ಪಡೆದು ಮತ್ತಷ್ಟು ಆಡುಭಾಷೆ ಪದಗಳನ್ನು ಸಂಗ್ರಹಿಸಿ ಅವುಗಳಿಗೆ ಗ್ರಾಂಥಿಕ ರೂಪ ಬರೆ. ಈ ಸಂಭಾಷಣೆಯಲ್ಲಿ ವಿಶೇಷ ಎನಿಸಿದ ಪದಗಳಿಗೆ ಅಡಿಗೆರೆ ಎಳೆಯಲಾಗಿದೆ. ಆಡುಭಾಷೆಯ ರೂಪದಲ್ಲಿರುವ ಪದಗಳಿಗೆ ಗ್ರಾಂಥಿಕ ರೂಪದಲ್ಲಿ ಬರೆ. ಸಿಕ್ತು, ಸಿಕ್ಕಿತು. ಏನ್ ಚಂದದ, ಏನು ಚಂದ ಇದೆ. ಎಲ್ಲಿದ್ದಿ, ಎಲ್ಲಿ ಇದ್ದೀಯಾ. ಬಿರ್ನೆ, ಬೇಗನೆ. ಏ ಶಾಲು, ಏ ಶಾಲು. ಜಾಗದಾಗ, ಜಾಗದಲ್ಲಿ. ಆಗವಲ್ತು, ಆಗುವುದಿಲ್ಲ. ಹಿಡಿದ್ಯಾ, ಹಿಡಿದಿದ್ದೇಯಾ. ರೇಷ್ಮೆ, ರೇಷ್ಮೆ. ಆತವ್ವ, ಆಯ್ತು ಅವ್ವ. ಹೋಗ್ಬೇಕು, ಹೋಗಬೇಕು. ಅದ, ಇದೆ. ಅದವ, ಇದ್ದಾವೆ. ಹಲ್ದಿ, ಹಳದಿ. ಹಸುರು, ಹಸಿರು. ನೋಡ, ನೋಡು. ನೋಡ್ತೀನಿ, ನೋಡುತ್ತೇನೆ. ಅಂದ್ರನ, ಅಂದರೆ ನಿನ್ನಂಗ, ನಿನ್ನ ಹಾಗೆ. ಓದ್ ಮುಗ್ಸು, ಓದುವುದನ್ನು ಮುಗಿಸು. ಪ್ಯಾಟಿಗ್ ಬ್ಯಾರೆ, ಪೇಟೆಗೆ ಬೇರೆ. ಚಟುವಟಿಕೆ 6 ಕವನ ಎಷ್ಟು ಚಂದ. ನೀಡಿರುವ ಕವನವನ್ನು ರಾಗವಾಗಿ ಹಾಡು. ಕವನದಲ್ಲಿ ಬಂದಿರುವ ಹಣ್ಣುಗಳ ಹೆಸರು ಬರೆ. ಕವನದಲ್ಲಿ ಬಂದಿರುವ ಹಣ್ಣುಗಳ ಹೆಸರು ಮಾವಿನ ಹಣ್ಣು, ಬಾಳೆಯ ಹಣ್ಣು, ಹಲಸಿನ ಹಣ್ಣು, ಸಪೋಟ ಹಣ್ಣು. ಕವನವನ್ನು ಹಾಡಿರುವೆಯಲ್ಲವೇ. ಈ ಕವನದಲ್ಲಿ ಬಂದಿರುವ ಹಣ್ಣುಗಳಲ್ಲಿ ನಿನಗೆ ಇಷ್ಟವಾದ ಹಣ್ಣಿನ ಚಿತ್ರ ಬಿಡಿಸಿ ಬಣ್ಣ ಹಚ್ಚು. ನನಗೆ ಇಷ್ಟವಾದ ಹಣ್ಣು ಮಾವಿನ ಹಣ್ಣು. ಚಿತ್ರ ಬಿಡಿಸಿ ಬಣ್ಣ ಹಚ್ಚಲಾಗಿದೆ. ಚಟುವಟಿಕೆ 7 ಚಿತ್ರ ಕುರಿತು ಬರೆಯೋಣ. ಕೊಟ್ಟಿರುವ ಚಿತ್ರವನ್ನು ಗಮನಿಸು. ಚಿತ್ರದಲ್ಲಿ ನದಿಯ ಕುರಿತು ನಿನ್ನ ಅಭಿಪ್ರಾಯವನ್ನು ಹೇಳು. ನೀರು ಮಲಿನವಾಗದಂತೆ ತಡೆಯಲು ನೀನೇನು ಮಾಡುವೆ ಎಂದು ಆಲೋಚಿಸಿ ಬರೆ. ನೀಡಿರುವ ಚಿತ್ರ: ಈ ಮೇಲಿನ ಚಿತ್ರದಲ್ಲಿ ನದಿಯನ್ನು ಕಲುಷಿತಗೊಳಿಸಲಾಗಿದೆ. ಕಸ, ಕಡ್ಡಿ, ತ್ಯಾಜ್ಯ ವಸ್ತುಗಳು, ಚರಂಡಿಯ ನೀರು, ಕಾರ್ಖಾನೆಯ ನೀರನ್ನು ನದಿಗೆ ಬಿಡುವುದರ ಮೂಲಕ ನದಿಯ ನೀರನ್ನು ಬಳಸಲು ಯೋಗ್ಯವಿಲ್ಲದಷ್ಟು ಕಲುಷಿತಗೊಳಿಸಲಾಗಿದೆ.
ನೀರು ಮಲಿನವಾಗದಂತೆ ತಡೆಯಲು ನಾನು ಮಾಡುವ ಕೆಲಸಗಳು: ಕಸ, ಕಡ್ಡಿ, ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ನದಿಗೆ ಎಸೆಯದಂತೆ ಜನರಲ್ಲಿ ಅರಿವು ಮೂಡಿಸುತ್ತೇನೆ. ಚರಂಡಿ ನೀರು ನದಿಗೆ ಬಿಡದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಾರ್ಖಾನೆಯ ರಾಸಾಯನಿಕ ಮಿಶ್ರಿತ ತ್ಯಾಜ್ಯವನ್ನು ನದಿಗೆ ಬಿಡದಂತೆ ತಡೆಯಲು ಪ್ರಯತ್ನಿಸುತ್ತೇನೆ. ನದಿಯಲ್ಲಿ ವಾಹನಗಳು, ಹಸು ಕರುಗಳನ್ನು ತೊಳೆಯದಂತೆ ಅರಿವು ಮೂಡಿಸುತ್ತೇನೆ. ಸ್ನೇಹಿತರ ಸಹಾಯದಿಂದ ಮಲಿನಗೊಂಡ ನದಿಯನ್ನು ಸ್ವಚ್ಛಗೊಳಿಸುತ್ತೇನೆ. ನದಿಯ ಬಳಿ ಸೂಚನಾ ಫಲಕ ಅಳವಡಿಸಿ ಅದರಲ್ಲಿ ನದಿಯನ್ನು ಸ್ವಚ್ಛವಾಗಿರಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಬರೆಯುತ್ತೇನೆ. ಚಟುವಟಿಕೆ 8: ಸಚಿತ್ರ ಕಥೆಯನ್ನು ಅರಿಯೋಣ, ಕಥೆಯನ್ನು ಬರೆಯೋಣ. ಚಿತ್ರಗಳನ್ನು ಗಮನಿಸಿ, ಅದರಲ್ಲಿನ ಚಿತ್ರಪದಗಳನ್ನು ತಿಳಿಯಿರಿ. ಸಚಿತ್ರ ಕಥೆ ಓದಿ ಆನಂದಿಸಿ, ನಂತರ ಚಿತ್ರಗಳಿಗೆ ಬದಲಾಗಿ ಪದಗಳನ್ನು ಬಳಸಿ ಕಥೆ ಬರೆಯಿರಿ. ಚಿತ್ರಗಳಿಗೆ ಬದಲಾಗಿ ಪದಗಳನ್ನು ಬಳಸಿ ಬರೆಯಲಾದ ಕಥೆ: ಕಮಲಾಪುರದಲ್ಲಿ ನಾಗಣ್ಣ ಹಾಗೂ ಲಿಂಗಣ್ಣರೆಂಬ ಇಬ್ಬರು ಗೆಳೆಯರಿದ್ದರು. ಅವರು ಒಂದು ದಿನ ಕಾಡಿನ ಮಾರ್ಗದಲ್ಲಿ ಹೋಗುತ್ತಿದ್ದರು. ಕಾಡಿನಲ್ಲಿ ಒಂದು ಕರಡಿ ದೂರದಲ್ಲಿ ಬರುವುದನ್ನು ಕಂಡರು. ಕರಡಿಯನ್ನು ಕಂಡು ಹೆದರಿ ನಾಗಣ್ಣನು ಮರ ಹತ್ತಿ ಕುಳಿತನು. ಆದರೆ ಲಿಂಗಣ್ಣನಿಗೆ ಮರ ಹತ್ತಲು ಬರುತ್ತಿರಲಿಲ್ಲ. ನಾಗಣ್ಣನು ಲಿಂಗಣ್ಣನಿಗೆ ಮರ ಹತ್ತಲು ಸಹಾಯ ಮಾಡಲಿಲ್ಲ. ಕೊನೆಗೆ ಲಿಂಗಣ್ಣನು ಒಂದು ಉಪಾಯ ಮಾಡಿ ಮರದ ಕೆಳಗೆ ಸತ್ತಂತೆ ಮಲಗಿದನು. ಕರಡಿಯು ನೆಲದ ಮೇಲೆ ಮಲಗಿದ್ದ ಲಿಂಗಣ್ಣನನ್ನು ನೋಡಿ ಕಿವಿಯನ್ನು ಮೂಸಿ ಹೋಯಿತು. ನಂತರ ನಾಗಣ್ಣನು ಮರದಿಂದ ಕೆಳಗೆ ಇಳಿದು ಬಂದು, ಲಿಂಗಣ್ಣ, ಕರಡಿಯು ನಿನ್ನ ಕಿವಿಯಲ್ಲಿ ಏನು ಹೇಳಿತು ಎಂದನು. ಅದಕ್ಕೆ ಲಿಂಗಣ್ಣನು, ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಾರದ ಗೆಳೆಯನನ್ನು ನಂಬಬೇಡ ಎಂದು ಹೇಳಿತು ಎಂದನು. ನನ್ನ ಕಲಿಕೆ ಹೀಗಿದೆ. ಯೋಜನೆ: ಜಾನಪದ ಗೀತೆ ಸ್ಥಳೀಯ ಹಾಡುಗಳನ್ನು ಸಂಗ್ರಹಿಸಿ ಬರೆದು ಹಾಡು. ಜಾನಪದ ಗೀತೆ: ಕೋಲು ಕೋಲಣ್ಣ ಕೋಲೆ. ನಾಲ್ಕನೇ ತರಗತಿ ಕನ್ನಡ. ಕಲಿಕಾ ಫಲ 2. ಚಟುವಟಿಕೆ 1: ನಾನು ಮತ್ತು ನಮ್ಮ ಗ್ರಂಥಾಲಯದ ಪತ್ರಿಕೆಗಳು. ನಿನ್ನ ಶಾಲೆ ಅಥವಾ ಸಮೀಪದ ಗ್ರಂಥಾಲಯಕ್ಕೆ ಭೇಟಿ ನೀಡು. ಅಲ್ಲಿರುವ ಮಕ್ಕಳ ಪತ್ರಿಕೆ ಮತ್ತು ದಿನಪತ್ರಿಕೆ ಓದು. 1.1 ಓದಿದ ಪತ್ರಿಕೆಗಳ ಹೆಸರುಗಳನ್ನು ಬರೆ. ನಾನು ಓದಿದ ಪತ್ರಿಕೆಗಳು: ಕನ್ನಡಪ್ರಭ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ. 1.2 ಓದಿದ ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಕಥೆ ಅಥವಾ ಘಟನೆಯ ಬಗ್ಗೆ ನಿನ್ನ ಅಭಿಪ್ರಾಯವನ್ನು ತರಗತಿಯಲ್ಲಿ ಹೇಳು. ಚಟುವಟಿಕೆ 2: ಇಷ್ಟವಾದ ಮಕ್ಕಳ ಸಾಹಿತ್ಯ ಓದೋಣ. 2.1 ನೀನು ತಿಳಿದಿರುವ ಮಕ್ಕಳ ಸಾಹಿತಿಗಳ ಹೆಸರು ಬರೆ. ಮಕ್ಕಳ ಸಾಹಿತಿಗಳು: ಕುವೆಂಪು, ನಾ ಕಸ್ತೂರಿ, ಎಂ.ಎಸ್. ಪುಟ್ಟಣ್ಣ, ಪಂಚೆ ಮಂಗೇಶರಾಯ್, ಆರ್. ಕಲ್ಯಾಣಮ್ಮ. 2.7 ಮೇಲಿನ ಮಕ್ಕಳ ಸಾಹಿತಿಗಳ ಬರಹದಲ್ಲಿ ನಿನಗೆ ಇಷ್ಟವಾದ ಬರಹದ 4 ಸಾಲುಗಳನ್ನು ಹೇಳು. ಕೊಟ್ಟಿರುವ ಜಾಗದಲ್ಲಿ ಬರೆ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ. ನನಗೆ ಇಷ್ಟವಾದ 4 ಸಾಲುಗಳು ಈ ರೀತಿಯಾಗಿವೆ: ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸುಂಡಿಲಿ, ಹಣ್ಣಿಲಿ ತಮ್ಮಿಲಿ ಅವ್ವಿಲಿ ಅಪ್ಪಿಲಿ, ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ, ಗಂಡಿಲಿ ಹೆಣ್ಣಿಲಿ ಮುದುಕಿಲಿ ಹುಡುಗಿಲಿ, ಎಲ್ಲವೂ ಬಂದವು ಓಡೋಡಿ, ಜೋಗಿಯು ಬಾರಿಸೆ ಕಿಂದರಿಯ. ಬರೆದಿರುವವರು ಕುವೆಂಪು. ಚಟುವಟಿಕೆ 3: ವಿಶೇಷ ಮಾಹಿತಿ ಚರ್ಚಿಸೋಣ. ನಿನಗೆ ಲಭ್ಯ ಇರುವ ಬಾಲಪತ್ರಿಕೆ ಅಥವಾ ದಿನಪತ್ರಿಕೆ ಓದಿ ಅದರಲ್ಲಿ ವಿಶೇಷ ಮಾಹಿತಿ ಅಥವಾ ಮಾಹಿತಿ ಮನೆ ಅಥವಾ ನಿನಗಿದು ಗೊತ್ತೇ ಅಥವಾ ವಿಜ್ಞಾನ ವಿಸ್ಮಯ ಇದರ ಬಗ್ಗೆ ತರಗತಿಯಲ್ಲಿ ಚರ್ಚಿಸಿ. ಚರ್ಚಿಸಿದ ಅಂಶಗಳನ್ನು ಹೇಳು. ಚರ್ಚೆಯ ಅಂಶಗಳನ್ನು ಬರೆ. ನಾನು ಓದಿದ ದಿನಪತ್ರಿಕೆಯ ವಿಜ್ಞಾನ ವಿಸ್ಮಯ ಚರ್ಚಿಸಿದ ಅಂಶ ಈ ರೀತಿಯಾಗಿದೆ: ಭೂಮಿಯಿಂದ 1500 ಜ್ಯೋತಿರ್ವರ್ಷ ದೂರದಲ್ಲಿರುವ ನಿಗೂಢ ನಕ್ಷತ್ರವೊಂದು ಖಗೋಳ ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ವಿವಾದ ಸೃಷ್ಟಿಸಿದೆ. ಈ ನಿಗೂಢ ನಕ್ಷತ್ರ ಸಹಜವಾಗಿ ಬೆಳಕನ್ನು ಹೊರಹೊಮ್ಮಿಸುತ್ತಿದ್ದು ಅನ್ಯಗ್ರಹ ಜೀವಿಗಳು ವಾಸಸ್ಥಾನವಾಗಿರಬಹುದು ಎಂದು ಕೆಲವು ಸಿದ್ಧಾಂತಗಳು ಹೇಳಿವೆ. ಚಟುವಟಿಕೆ 4: ಪಾಕ್ಷಿಕ ಪತ್ರಿಕೆ ಓದೋಣ. ಶಾಲೆ ಅಥವಾ ಸಮೀಪದ ಗ್ರಂಥಾಲಯದಲ್ಲಿ ಪಾಕ್ಷಿಕ ಪತ್ರಿಕೆ ಓದು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಪ್ರಶ್ನೆ 1: ಓದಿದ ಪಾಕ್ಷಿಕ ಪತ್ರಿಕೆಯ ಹೆಸರೇನು? ಉತ್ತರ: ಓದಿದ ಪಾಕ್ಷಿಕ ಪತ್ರಿಕೆಯ ಹೆಸರು ತುಂತುರು. ಪ್ರಶ್ನೆ 2: ಅದರಲ್ಲಿ ಇಷ್ಟವಾದ ಶೀರ್ಷಿಕೆ ಯಾವುದು? ಇದರಲ್ಲಿ ನನಗೆ ಇಷ್ಟವಾದ ಶೀರ್ಷಿಕೆ ನಕ್ಕು ನಲಿಯಿರಿ ಪುಟ್ಟ ಮಕ್ಕಳೇ. ಪ್ರಶ್ನೆ 3: ಆ ಶೀರ್ಷಿಕೆ ಇಷ್ಟವಾಗಲು ಕಾರಣವೇನು?
ಕಾರಣ ಈ ಶೀರ್ಷಿಕೆ ನಮಗೆ ಅಂದರೆ ಮಕ್ಕಳಿಗೆ ಸಂಬಂಧಿಸಿದ್ದಾಗಿದೆ. ಜೊತೆಗೆ ಈ ಶೀರ್ಷಿಕೆ ಆಶಯಕ್ಕೆ ಸಂಬಂಧಿಸಿದ್ದಾಗಿದೆ. ಪ್ರಶ್ನೆ 4. ಅದರಲ್ಲಿ ಇಷ್ಟವಾದ ಒಂದು ಕಥೆ ಅಥವಾ ಕವಿತೆಯನ್ನು ಸಹಪಾಠಿಗಳ ಮುಂದೆ ಹೇಳು. ಚಟುವಟಿಕೆ 5. ಕಥೆಯನ್ನು ಆಲಿಸೋಣ, ಸಂದರ್ಭ ಕುರಿತು ಚರ್ಚಿಸೋಣ. ಶಿಕ್ಷಕರು ಓದುವ ಈ ಕಥೆಯನ್ನು ಗಮನವಿಟ್ಟು ಆಲಿಸು, ಕಥೆಯ ಸನ್ನಿವೇಶಗಳನ್ನು ಚರ್ಚಿಸು. ಕತೆ ಟ್ರಪ್ ಬರುತ್ತಿದ್ದಾನೆ. ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ: ಈ ಕಥೆಯಲ್ಲಿ ಬರುವ ಪಾತ್ರಗಳಲ್ಲಿ ಕನಿಷ್ಠ 2 ಪ್ರಾಣಿಗಳು ಹೇಳಿದ ಮಾತನ್ನು ಬರೆ. ನರಿ: ಮೃಗರಾಜ: ಏನಾಯ್ತು, ಎಲ್ಲರೂ ಏಕೆ ಇಷ್ಟು ಗಾಬರಿಯಿಂದ ಓಡುತ್ತಿದ್ದೀರಿ? ಸಿಂಹ: ಅಲ್ಲಿ ಟಪ್ ಬರುತ್ತಿದ್ದಾನೆ, ಅದಕ್ಕೆ. ಪ್ರಶ್ನೆ: ಕಥೆಯಲ್ಲಿ ನಿನಗಿಷ್ಟವಾದ ಪ್ರಾಣಿ ಯಾವುದು? ಆ ಪ್ರಾಣಿಯ ಜಾಗದಲ್ಲಿ ನೀನಿದ್ದರೆ ಏನು ಮಾಡುತ್ತಿದ್ದೆ? ಉತ್ತರ: ಕಥೆಯಲ್ಲಿ ನನಗಿಷ್ಟವಾದ ಪ್ರಾಣಿ ನರಿ. ನರಿ ಬುದ್ಧಿವಂತ ಪ್ರಾಣಿ. ನಾನು ನರಿಯಂತೆಯೇ ಬೇರೆಯವರ ಮಾತು ಕೇಳದೆ ನನ್ನದೇ ಬುದ್ಧಿ ಉಪಯೋಗಿಸಿ ಚಿಂತಿಸಿ ಸಮಸ್ಯೆಗೆ ಪರಿಹಾರ ಹುಡುಕುತ್ತಿದ್ದೆ. ಚಟುವಟಿಕೆ 6. ಯೋಜನೆ. ದಿನಪತ್ರಿಕೆಯಲ್ಲಿ ಪ್ರಕಟವಾಗುವ 10 ಶುಭಾಷಿತಗಳನ್ನು ಸಂಗ್ರಹಿಸಿ ನೋಟ್ ಪುಸ್ತಕದಲ್ಲಿ ಬರೆ. ಶುಭಾಷಿತಗಳು: ಶ್ರಮ ಜೀವಿಯಂತೆ ಕೆಲಸ ಮಾಡು, ವೇದಾಂತಿಯಂತೆ ಯೋಚಿಸು. ಲೋಕವೆಂಬುದು ಸಂತೆ, ಬೇಕು ಬೇಡಗಳ ಕಂತೆ, ಸಾಕು ನಮಗ ಚಿಂತೆ. ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡುವವನಿಗೆ ಜಗತ್ತು ಎಂದು ಬೇಸರದಾಗಿ ಕಾಣುವುದಿಲ್ಲ. ನಿಮ್ಮ ಮುಖವನ್ನು ಯಾವತ್ತೂ ಸೂರ್ಯನಿಗೆ ಅಭಿಮುಖವಾಗಿಕೊಳ್ಳಿ, ನೆರಳು ಹಿಂದಕ್ಕೆ ಸರಿಯುತ್ತದೆ. ನಮ್ಮ ಧರ್ಮಗಳು ನಮಗೆ ಕೂಡಿ ಬಾಳಲು ಕಲಿಸದೇ ಇದ್ದರೆ ಆ ಧರ್ಮಗಳು ಏಕೆ? ಸಾಯುವುದು ಸುಲಭ, ಬಾಳುವುದು ದೊಡ್ಡ ಹೊಣೆಗಾರಿಕೆ. ಮಹಾ ಕಾರ್ಯಗಳು ಮಹಾ ತ್ಯಾಗದಿಂದ ಮಾತ್ರ ಸಾಧ್ಯ. ಲೋಕದಲ್ಲಿ ಯಾವ ಮಾನವನು ಪೂರ್ಣ ಸುಖಿಯೂ ಅಲ್ಲ, ಪೂರ್ಣ ದುಃಖಿಯೂ ಅಲ್ಲ. ಸತ್ಯಕ್ಕಾಗಿ ಯಾವುದನ್ನಾದರೂ ತ್ಯಾಗ ಮಾಡಿ, ಆದರೆ ಸತ್ಯವನ್ನು ಮಾತ್ರ ತ್ಯಾಗ ಮಾಡಬೇಡಿ. ಸೋಲು ಎಂಬುದು ಮತ್ತೊಮ್ಮೆ ಹೆಚ್ಚು ಚೈತನ್ಯದಿಂದ ಯತ್ನಿಸಲು ನೀಡಲ್ಪಡುವ ಒಂದು ಅವಕಾಶ. ನನ್ನ ಕಲಿಕೆ. ಕಲಿಕಾ ಫಲ 3. ವಿವಿಧ ಪರಿಸ್ಥಿತಿ ಮತ್ತು ಉದ್ದೇಶಗಳಿಗೆ ಅಂದರೆ ಸೂಚನಾ ಫಲಕದಲ್ಲಿ ಹಾಕುವ ಸೂಚನೆಗಳು, ವಸ್ತುಗಳ ಪಟ್ಟಿ, ಕತೆ, ಕವಿತೆ, ಪ್ರಬಂಧ, ಪತ್ರ ಇತ್ಯಾದಿ ಅನುಸಾರವಾಗಿ ಬರೆಯುತ್ತಾರೆ. ಅನ್ವಯವಾಗುವ ಪಾಠಗಳು: ಪಾಠ 3 ವೀರಮಾತೆ ಜೀಜಾಬಾಯಿ ಮತ್ತು ಪಾಠ 8 ತಾಯಿಗೊಂದು ಪತ್ರ. ಚಟುವಟಿಕೆ 1 ಹೋಟೆಲ್ ರಂಗಣ್ಣನಿಗೆ ಸೂಚನೆಗಳನ್ನು ನೀಡೋಣ. ಚಿತ್ರ: ನಿಮ್ಮೂರಿನ ರಂಗಣ್ಣ ಒಂದು ಹೊಸ ಹೋಟೆಲ್ ತೆರೆದಿದ್ದಾನೆ. ಆತ ತನ್ನ ಹೋಟೆಲಿಗೆ ಬರುವ ಗ್ರಾಹಕರಿಗೆ ಕೆಲವು ಸೂಚನೆಗಳನ್ನು ಫಲಕದಲ್ಲಿ ಅಲ್ಲಲ್ಲಿ ಬರೆದು ಹಾಕಲು ನಿರ್ಧರಿಸಿದ್ದಾನೆ. ಹೊಸ ಹೋಟೆಲ್ನಲ್ಲಿ ಬರೆಯಬಹುದಾದ ಸೂಚನೆಗಳನ್ನು ಬರೆಸಿಕೊಳ್ಳಲು ನಿನ್ನ ಬಳಿ ಬಂದಿದ್ದಾನೆ. ನೀನು ಆತನಿಗೆ ಯಾವೆಲ್ಲ ಸೂಚನೆಗಳನ್ನು ಬರೆದು ಸಹಕರಿಸುವೆ ಅವುಗಳನ್ನು ಬರೆ. ನಾನು ಬರೆಯುವ ಸೂಚನೆಗಳು: ನಿಮ್ಮ ಸಾಮಾನುಗಳಿಗೆ ನೀವೇ ಜವಾಬ್ದಾರರು. ತಟ್ಟೆಯಲ್ಲಿ ಕೈ ತೊಳೆಯಬಾರದು. ಚಿಲ್ಲರೆ ಕೊಟ್ಟು ಸಹಕರಿಸಿ. ನೀರನ್ನು ಪೋಲು ಮಾಡಬೇಡಿ. ಕೈ ತೊಳೆಯುವ ಸ್ಥಳ: ಕುಡಿಯುವ ನೀರು. ಚಟುವಟಿಕೆ 2 ದರಪಟ್ಟಿ ರಚಿಸೋಣ. ರಂಗಣ್ಣನ ಹೋಟೆಲ್ ಮೆನು ದರ: ಕಾಫಿ 10 ರು, 2 ವಡಾ ಇಡ್ಲಿ 52 ರು, ಚೋಚೋಬಾತ್ 50 ರು, ಮಸಾಲೆ ದೋಸೆ 60 ರು, ಚಪಾತಿ ಊಟ 50 ರು, ಮುದ್ದೆ ಊಟ 55 ರು. ದರಪಟ್ಟಿ: ಆಹಾರದ ಹೆಸರು ದರ ರೂಪಾಯಿಗಳಲ್ಲಿ. ಇಡ್ಲಿ 2ಕ್ಕೆ 22 ರೂಪಾಯಿಗಳು, ವಡಾ 15 ರೂಪಾಯಿ, ಪೂರಿ 35 ರೂಪಾಯಿ, ಚಪಾತಿ 2ಕ್ಕೆ 30 ರೂಪಾಯಿ, ಪಲಾವ್ 35 ರೂಪಾಯಿ, ಮುದ್ದೆ 1ಕ್ಕೆ 20 ರೂಪಾಯಿ, ರೊಟ್ಟಿ 1ಕ್ಕೆ 15 ರೂಪಾಯಿ, ಸೆಟ್ ದೋಸೆ 50 ರೂಪಾಯಿ. ಚಟುವಟಿಕೆ 3 ಸೂಚನೆಗಳನ್ನು ಬರೆಯೋಣ. ಚಿತ್ರಕಥೆ. ಮೇಲೆ ನೀಡಲಾದ ಚೋಟುವಿನ ಕತೆ ಓದಿರುವೆಯಲ್ಲವೇ? ಚೋಟು ಈಗ ಆಸ್ಪತ್ರೆ ಕಡೆಗೆ ಹೋಗಿದೆ. ಅಲ್ಲಿ ಅದು ಕಾಣಬಹುದಾದ ಸೂಚನೆಗಳನ್ನು ಪಟ್ಟಿ ಮಾಡು. ಆಸ್ಪತ್ರೆಯಲ್ಲಿ ಕಾಣಬಹುದಾದ ಸೂಚನೆಗಳು ಈ ರೀತಿಯಾಗಿವೆ: ನಿಶ್ಶಬ್ದವಾಗಿರಿ, ಔಷಧ ದೊರೆಯುವ ಸ್ಥಳ, ಚುಚ್ಚುಮದ್ದು ನೀಡುವ ಸ್ಥಳ, ವೈದ್ಯರ ಕೊಠಡಿ, ಒಳಗೆ ಪ್ರವೇಶವಿಲ್ಲ, ಧೂಮಪಾನ ನಿಷೇಧಿಸಿದೆ, ಶಾಲಾಗಿ ಬನ್ನಿ,
ಚಪ್ಪಲಿಯನ್ನು ಹೊರಗೆ ಬಿಡಿ. ಚಟುವಟಿಕೆ 4 ನನ್ನ ಮೆಚ್ಚಿನ ಊರು ನೆಚ್ಚಿನ ಮಾತು. ಮೆಚ್ಚಿನ ಊರಿನ ಬಗ್ಗೆ 4-5 ವಾಕ್ಯಗಳನ್ನು ಬರೆಯಿರಿ. ನನ್ನ ಮೆಚ್ಚಿನ ಊರು ಮೈಸೂರು. ಮೈಸೂರು ಕರ್ನಾಟಕ ರಾಜ್ಯದಲ್ಲಿರುವ ಒಂದು ಪ್ರಸಿದ್ಧ ನಗರ. ಮೈಸೂರು ಅದೇ ಹೆಸರಿನ ಜಿಲ್ಲೆಯ ಆಡಳಿತ ಕೇಂದ್ರ ಮತ್ತು ಇಂದಿನ ಮೈಸೂರು ಸಂಸ್ಥಾನದ ಹಳೆಯ ರಾಜಧಾನಿ. ಇಲ್ಲಿ ಅನೇಕ ಅರಮನೆಗಳಿರುವುದರಿಂದ ಮೈಸೂರನ್ನು ಅರಮನೆಗಳ ನಗರ ಎಂದು ಕರೆಯಲಾಗುತ್ತದೆ. ಕರ್ನಾಟಕ ರಾಜ್ಯದ 2ನೇ ಅತಿ ದೊಡ್ಡ ನಗರವೆಂಬ ಪ್ರಖ್ಯಾತಿಯನ್ನು ಪಡೆದಿದೆ. ಮೈಸೂರನ್ನ ನಮ್ಮ ಹೆಮ್ಮೆಯ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯುತ್ತಾರೆ. ಚಟುವಟಿಕೆ 5 ಸರಿಯಾದ ಸೂಚನೆ ಬರೆಯೋಣ. ಕೆಳಗಿನ ಸೂಚನಾ ಫಲಕಗಳಿಗೆ ಸರಿಹೊಂದುವ ಸೂಚನೆಗಳನ್ನು ಬರೆಯಿರಿ. ಮುಂದೆ ಆಸ್ಪತ್ರೆ ಇದೆ, ನಿಧಾನವಾಗಿ ಚಲಿಸಿ. ಮುಂದೆ ರಸ್ತೆ ಉಬ್ಬುಗಳಿವೆ, ನಿಧಾನವಾಗಿ ಚಲಿಸಿ. ಜೀಬ್ರಾ ಪಟ್ಟಿ, ಪಾದಚಾರಿ ಮಾರ್ಗ. ಶಬ್ದ ಮಾಡಬೇಡಿ. ಚಟುವಟಿಕೆ 6 ಪತ್ರ ಬರೆಯೋಣ. ನೀನು ಇದುವರೆಗೆ ಹಲವಾರು ಘಟನೆಗಳನ್ನು ಓದಿರುವೆಯಲ್ಲವೇ? ಈಗ ಶಹನಾಳು ತಾನು ಓದುತ್ತಿರುವ ಶಾಲೆಗೆ ಒಂದು ಕೈತೋಟ ಮಾಡಿಸಬೇಕೆಂದುಕೊಂಡಿದ್ದಾಳೆ. ಅದಕ್ಕಾಗಿ ಅವರ ಊರಾದ ಪರಂದೂರು ಗ್ರಾಮ ಪಂಚಾಯಿತಿಗೆ ಒಂದು ಮನವಿ ಪತ್ರ ಬರೆಯಲು ಅವಳಿಗೆ ಸಹಾಯ ಮಾಡು. ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಬರೆಯೇ. ಇವರಿಂದ ಶಹನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರಂದೂರು, ದಿನಾಂಕ 7/7/2024, ಸ್ಥಳ ಪರಂದೂರು. ಇವರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಪರಂದೂರು. ಮಾನ್ಯರೇ, ವಿಷಯ ನಮ್ಮ ಶಾಲೆಗೆ ಕೈತೋಟ ಮಾಡಿಸಿಕೊಡೋ ಬಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಹನ ಆದ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರಂದೂರು ಇಲ್ಲಿ 4ನೇ ತರಗತಿಯ ವಿದ್ಯಾರ್ಥಿಯಾದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಶಾಲೆಯ ಹಿಂಭಾಗದಲ್ಲಿ ಸಾಕಷ್ಟು ಜಾಗ ಇದ್ದು ನಾವೆಲ್ಲ ವಿದ್ಯಾರ್ಥಿಗಳು ಆ ಸ್ಥಳದಲ್ಲಿ ಶಾಲಾ ಕೈತೋಟವಿದ್ದರೆ ಸೂಕ್ತ ಎಂದು ಭಾವಿಸಿದ್ದೇವೆ ಮತ್ತು ನಾವೆಲ್ಲ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಲು ಅನುಕೂಲವಾಗುತ್ತದೆ. ಆದ್ದರಿಂದ ತಾವು ದಯಮಾಡಿ ನಮ್ಮ ಶಾಲೆಯಲ್ಲಿ ಒಂದು ಕೈತೋಟ ಮಾಡಿಸಿಕೊಡಬೇಕೆಂದು ವಿದ್ಯಾರ್ಥಿಗಳೆಲ್ಲರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಶಹನಾ. ಚಟುವಟಿಕೆ 7 ಸುಳಿವು ಪದ ಆಧರಿಸಿ ಕವಿತೆ ಬರೆಯೋಣ. ಸುಳಿವು ಪದಗಳು: ಉಳಿಸಿ, ಬೆಳೆಸಿ, ನೀರು, ಕಾಡು, ಹಸಿರು, ಉಸಿರು. ಕವಿತೆ: ಕಾಡು ಉಳಿಸಿ, ನಾಡು ಬೆಳೆಸಿ. ಕಾಡು ಇಲ್ಲದೆ ನಾಡಿಲ್ಲ, ಎಲ್ಲಿ ಹಸಿರೋ ಅಲ್ಲಿಯೇ ಉಸಿರು, ಉಸಿರೇ ಹಸಿರು. ಮರಗಳಿಲ್ಲದೆ ನೀರಿಲ್ಲ, ನೀರಿಲ್ಲದೆ ಜೀವವಿಲ್ಲ. ನೀರು ಅಮೂಲ್ಯ, ನೀರಿಲ್ಲದಿದ್ದರೆ ನಮ್ಮ ಬದುಕು ಶೂನ್ಯ. ಚಟುವಟಿಕೆ 8 ಚಿತ್ರ ನೋಡಿ ಕತೆ ರಚಿಸೋಣ. ಚಿತ್ರ. ಒಂದು ಕುಗ್ರಾಮ. ಆ ಗ್ರಾಮಕ್ಕೆ ರಸ್ತೆಗಳು ಇರಲಿಲ್ಲ. ರುದ್ರೇಶ ಎಂಬ ಹುಡುಗ ತನ್ನ ತಾಯಿಗೆ ತಾನು ದೊಡ್ಡವನಾದ ಮೇಲೆ ನಮ್ಮ ಊರಿಗೆ ರಸ್ತೆ ಮಾಡಿಸುತ್ತೇನೆ ಎಂದು ಹೇಳುತ್ತಿದ್ದ. ಆದಂತೆ ಅವನು ಚೆನ್ನಾಗಿ ಓದುತ್ತಿದ್ದ. ಮೊಬೈಲ್, ಟಿವಿ ನೋಡುತ್ತಿರಲಿಲ್ಲ. ಬಿಡುವಿನ ವೇಳೆಯಲ್ಲಿ ತಾಯಿಗೆ ಸಹಕರಿಸುವುದು ಇಲ್ಲವೇ ಓದುವುದು ಮಾಡುತ್ತಿದ್ದ. ಮುಂದೆ ದೊಡ್ಡ ಅಧಿಕಾರಿಯಾದ. ತಾಯಿಗೆ ಕೊಟ್ಟ ಮಾತಿನಂತೆ ತನ್ನ ಊರಿಗೆ ರಸ್ತೆ ಮಾಡಿಸಿದ, ಆಸ್ಪತ್ರೆಯನ್ನು ಕಟ್ಟಿಸಿದ. ಯೋಜನೆ: ನಿನ್ನ ಸುತ್ತಮುತ್ತ ಗಮನಿಸುವ ಕನಿಷ್ಠ 5 ಭಿತ್ತಿ ಪತ್ರಗಳ ಮಾಹಿತಿ ಸಂಗ್ರಹಿಸಿ ನೋಟ್ ಪುಸ್ತಕದಲ್ಲಿ ಬರೆ. ನನ್ನ ಕಲಿಕೆ ಹೀಗಿದೆ. 4ನೇ ತರಗತಿ ಕನ್ನಡ. ಕಲಿಕಾ ಫಲ 4. ಚಟುವಟಿಕೆ 1 ಚಿತ್ರ ನೋಡಿ ಮಾತನಾಡು. ಚಿತ್ರ. ಮೇಲಿನ ಚಿತ್ರದ ಬಗ್ಗೆ ನಿನ್ನ ಸಹಪಾಠಿಗಳೊಂದಿಗೆ ಗುಂಪಿನಲ್ಲಿ ಕುಳಿತು ಚರ್ಚಿಸಿ ಹೇಳು. ಪ್ರಶ್ನೆ: ಮೇಲಿನ ಚಿತ್ರಕ್ಕೊಂದು ಹೆಸರಿಡುವುದಾದರೆ ಏನೆಂದು ಇಡಬಹುದು? ನಿನ್ನ ಕುಟುಂಬದವರೊಂದಿಗೆ ಚರ್ಚಿಸಿ ಬರೆ. ಚಿತ್ರಕ್ಕೆ ಹೆಸರು ಕಾಡು ನಾಶ. ಚಿತ್ರಕ್ಕೆ ನೀನು ಮೇಲಿನಂತೆ ಏಕೆ ಹೆಸರಿಟ್ಟೆ ಎಂಬುದನ್ನು ಶಿಕ್ಷಕರ ಬಳಿ ಹೇಳು. ಏಕೆಂದರೆ ಕಾಡು ನಾಶದಿಂದ ಪ್ರಾಣಿಗಳೆಲ್ಲ ಪಟ್ಟಣಕ್ಕೆ ಬಂದಿವೆ. ಚಟುವಟಿಕೆ 2 ನಾಟಕ ಆಲಿಸಿ ಚರ್ಚಿಸೋಣ. ಶಿಕ್ಷಕರು ಕೇಳಿಸಿದ ನಾಟಕವನ್ನು ಆಲಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಪ್ರಶ್ನೆ: ಏಕಲವ್ಯ ಬಿಲ್ವಿದ್ಯೆ ಕಲಿಯಲು ಬಯಸಿದ್ದು ಏಕೆ? ಏಕೆಂದರೆ ಜಿಂಕೆಗಳನ್ನು ರಕ್ಷಿಸಲು. ಪ್ರಶ್ನೆ 2 ದ್ರೋಣಾಚಾರ್ಯರು ಏಕಲವ್ಯನಿಗೆ ಬಿಲ್ವಿದ್ಯೆ ಕಲಿಸಲು ಏಕೆ ಒಪ್ಪಲಿಲ್ಲ? ಏಕೆಂದರೆ ಅವನು ಕೀಳು ಜಾತಿಯವನೆಂದು. ಪ್ರಶ್ನೆ: ದ್ರೋಣಾಚಾರ್ಯರು ಏಕಲವ್ಯನಿಗೆ ಬಿಲ್ವಿದ್ಯೆ ಕಲಿಸಲು ಒಪ್ಪದಿದ್ದದ್ದು ಸರಿಯೇ? ನಿನ್ನ ಅನಿಸಿಕೆ ಹೇಳು. ತಪ್ಪು. ಗುರುವಾದವರು ಎಲ್ಲ ಮಕ್ಕಳನ್ನು ಸಮಾನಾಗಿ ಕಾಣಬೇಕು.
ಚಟುವಟಿಕೆ 3 ಚಿತ್ರ ಬಿಡಿಸೋಣ, ಹೆಸರು ನೀಡೋಣ. ನೀಡಲಾದ ಜಾಗದಲ್ಲಿ ನಿನ್ನಿಷ್ಟದ ಚಿತ್ರ ಬಿಡಿಸಿ ಅದಕ್ಕೊಂದು ಹೆಸರು ಕೊಡು. ನೀನು ಏಕೆ ಈ ಹೆಸರು ನೀಡಿದೆ ಎಂಬುದನ್ನು ನಿನ್ನ ಗೆಳೆಯರಿಗೆ ಹೇಳು. ಚಿತ್ರದ ಹೆಸರು ಮೊಲ. ಚಟುವಟಿಕೆ 4 ಚಿತ್ರ ಬರೆಯೋಣ, ಹೆಸರು ಇಡೋಣ. ನಿನಗೆ ಇಷ್ಟವಾದ ಯಾವುದಾದರೂ ಒಂದು ಪ್ರಾಣಿಯ ಚಿತ್ರ ಬರೆ. ಅದರ ಬಗ್ಗೆ 4 ಸಾಲುಗಳನ್ನು ಸಹಪಾಠಿಯೊಂದಿಗೆ ಹೇಳು. ಹೇಳಿದ ಅಂಶಗಳನ್ನು ಕೊಟ್ಟಿರುವ ಜಾಗದಲ್ಲಿ ಬರೆದು ಅದಕ್ಕೊಂದು ಶೀರ್ಷಿಕೆ ಕೊಡು. ಚಿತ್ರ ನಾಯಿ. ಶೀರ್ಷಿಕೆ ನಿಯತ್ತಿನ ಪ್ರಾಣಿ. ನಾಯಿಯ ಬಗ್ಗೆ 4 ಅಂಶಗಳು. ಮನೆಯನ್ನು ಕಳ್ಳರಿಂದ ಕಾಪಾಡಲು ಇತರೆ ಪ್ರಾಣಿಗಳು ಬರದಂತೆ ಎಚ್ಚರ ವಹಿಸುತ್ತವೆ. ತನ್ನ ತುಂಟ ತರಲೆ ಆಟಗಳಿಂದ ಮನೆಯವರ ಮನಸ್ಸನ್ನು ಆನಂದವಾಗಿಡುತ್ತದೆ. ಅಪರಿಚಿತರ ಆಗಮನವನ್ನು ಸಾರುತ್ತದೆ. ಪರಿಚಿತರಿಗೆ ಆತ್ಮೀಯ, ಅಪರಿಚಿತರಿಗೆ ಕಳನಾಗಿ ವರ್ತಿಸುತ್ತದೆ. ಚಟುವಟಿಕೆ 5 ಚಿತ್ರ ನೋಡೋಣ, ಪ್ರಶ್ನೆ ಕೇಳೋಣ. ಚಿತ್ರ. ಮೇಲಿನ ಚಿತ್ರವನ್ನು ಗಮನಿಸಿ ನಿನ್ನ ಸಹಪಾಠಿಯೊಂದಿಗೆ ಚರ್ಚಿಸು. ಈ ಚಿತ್ರದ ಬಗ್ಗೆ ಕೇಳಬಹುದಾದ ಪ್ರಶ್ನೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಬರೆ. ಪ್ರಶ್ನೆಗಳು: ಹುಡುಗ ಏನು ಮಾಡುತ್ತಿರುವನು? ಚಿತ್ರದಲ್ಲಿ ಎಷ್ಟು ಹಣ್ಣುಗಳಿವೆ? ರೈತ ಏನು ಯೋಚಿಸುತ್ತಿರುವನು? ರೈತನ ಕೈಯಲ್ಲಿ ಏನಿದೆ? ನೀವು ಗುಂಪಿನಲ್ಲಿ ಚರ್ಚಿಸಿ ಬರೆದ ಪ್ರಶ್ನೆಗಳನ್ನು ನಿಮ್ಮ ಎದುರಿನ ಗುಂಪಿನವರಿಗೆ ಕೇಳಿ ಉತ್ತರ ಪಡೆದುಕೋ. ಚಟುವಟಿಕೆ 6 ಕ್ಷೇತ್ರ ಭೇಟಿ ಮಾಡೋಣ. ಗ್ರಾಮ ಪಂಚಾಯಿತಿಯ ಕಾರ್ಯಕ್ರಮಗಳ ಬಗ್ಗೆ ತಿಳಿಯಲು ಪ್ರಶ್ನೆಗಳನ್ನು ರಚಿಸು. ಪ್ರಶ್ನೆಗಳು: ಗ್ರಾಮದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲು ಯಾವ ಯೋಜನೆ ಹಮ್ಮಿಕೊಳ್ಳಲಾಗಿದೆ? ರೈತರಿಗೆ ಗ್ರಾಮ ಪಂಚಾಯಿತಿಯಿಂದ ಸಿಗುವ ಸೌಲಭ್ಯಗಳು ಯಾವುವು? ಹಿಂದುಳಿದ ವರ್ಗದವರಿಗೆ ಮನೆ ಕಟ್ಟಿಕೊಳ್ಳಲು ಎಷ್ಟು ಹಣಕಾಸಿನ ನೆರವು ದೊರೆಯುತ್ತದೆ? ಶಾಲಾ ಅಭಿವೃದ್ಧಿಗೆ ಕೈಗೊಂಡ ಕಾರ್ಯಕ್ರಮಗಳೇನು? ಗ್ರಾಮ ಪಂಚಾಯಿತಿಯಲ್ಲಿ ನೀನು ಕೇಳಿ ತಿಳಿದ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡು. ಉದ್ಯೋಗ ಖಾತ್ರಿ ಯೋಜನೆ, ಪ್ರಧಾನ ಮಂತ್ರಿ ಆವಾಸ ಯೋಜನೆ, ಸ್ವಚ್ಛಮೇವ ಜಯತೆ. ಪಂಚಾಯಿತಿಯ ಅನುದಾನದಲ್ಲಿ ಶಾಲೆಯ ಕಾಂಪೌಂಡ್ ನಿರ್ಮಾಣ, ಕಟ್ಟಡಗಳ ದುರಸ್ತಿ, ಆಟದ ಮೈದಾನ, ಶೌಚಾಲಯಗಳ ನಿರ್ಮಾಣ ಮಾಡಿಕೊಡಲಾಗುತ್ತದೆ. ಗ್ರಾಮ ಪಂಚಾಯಿತಿಯ ಯಾವುದಾದರೊಂದು ಕಾರ್ಯಕ್ರಮದ ಬಗ್ಗೆ ನೀನು ಪಡೆದ ಮಾಹಿತಿಯನ್ನು ಹೇಳು. ಉದಾಹರಣೆಗೆ ಉದ್ಯೋಗ ಖಾತ್ರಿ ಯೋಜನೆ. ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿಸಲು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೊಳಿಸುವುದು ಮತ್ತು ಉಸ್ತುವಾರಿ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಜವಾಬ್ದಾರಿಯಾಗಿದೆ. ಕೂಲಿ ಉದ್ಯೋಗದ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆಗಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಅಕುಶಲ ದೈಹಿಕ ಕೆಲಸ ಮಾಡಲು ಇಚ್ಛಿಸುವ ಗ್ರಾಮೀಣ ಪ್ರದೇಶದ ವಯಸ್ಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಉದ್ಯೋಗಾವಕಾಶಗಳನ್ನು ಸ್ಥಳೀಯವಾಗಿ ನೀಡಿ ಬಡ ಜನರ ಬದುಕನ್ನು ಹಸನಾಗಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರನ್ನು ತೊಡಗಿಸಿಕೊಂಡು ಕೃಷಿ ಕಾರ್ಮಿಕರಿಗೆ ಕೂಲಿ ನೀಡುವ ಉದ್ಯೋಗ, ಆಹಾರ ಭದ್ರತೆ, ದೀರ್ಘಕಾಲ ಬಾಳಿಕೆ ಬರುವಂತಹ ಸ್ವತ್ತುಗಳ ನಿರ್ಮಾಣ ಮುಂತಾದ ಕಾರ್ಯಕ್ರಮಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾಗುತ್ತಿದೆ. ಚಟುವಟಿಕೆ 7 ಕತೆ ಓದೋಣ. ಮಂಜಣ್ಣ. ಕತೆ. ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು. ಈ ಕಥೆಯ ಬಗ್ಗೆ ನಿಮ್ಮ ಗೆಳೆಯರೊಂದಿಗೆ ಗುಂಪಿನಲ್ಲಿ ಚರ್ಚಿಸು. ಪ್ರಶ್ನೆ: ಈ ಕಥೆಯಲ್ಲಿ ಬರುವ ಪಾತ್ರಗಳಾವುವು ಬರೆ. ಕಥೆಯಲ್ಲಿ ಬರುವ ಪಾತ್ರಗಳು ಮಂಜಣ್ಣ, ಲವಕುಶ, ವಾಲ್ಮೀಕಿ, ಗುರು. ಪ್ರಶ್ನೆ: ಈ ಕಥೆಯಲ್ಲಿ ನಿನಗೆ ಇಷ್ಟವಾದ ಪಾತ್ರದ ಬಗ್ಗೆ ಹೇಳು. ಆ ಪಾತ್ರ ನಿನಗೆ ಇಷ್ಟವಾಗಲು ಕಾರಣವನ್ನು ಬರೆ. ಮಂಜಣ್ಣ ವಯಸ್ಸಾದ ವ್ಯಕ್ತಿ. ಆದರೆ ಅವರ ದಿನ ಕಾಯಕದ ಮಧ್ಯೆ ಬಿಡುವು ಮಾಡಿಕೊಂಡು ಸಂಜೆ ಹೊತ್ತು ಮಕ್ಕಳಿಗೆಲ್ಲರಿಗೂ ಕಥೆಯನ್ನು ಹೇಳಿ ಖುಷಿ ಪಡಿಸುತ್ತಿದ್ದ. ದಿನವೂ ಹೊಸ ಹೊಸ ಕಥೆಗಳನ್ನು ಹೇಳುತ್ತಿದ್ದರಿಂದ ಮಂಜಣ್ಣ ಎಂದರೆ ನನಗೆ ಇಷ್ಟ. ಈ ಕಥೆಗೆ ಇಟ್ಟಿರುವ ಹೆಸರು ಕಥೆಗಾರ ಮಂಜಣ್ಣ. ಈ ಹೆಸರು ಈ ಕಥೆಗೆ ಸೂಕ್ತವಾಗಿದೆಯೇ? ಇದರ ಕುರಿತು ನಿನ್ನ ಶಿಕ್ಷಕರೊಂದಿಗೆ ಚರ್ಚಿಸು. ಚಟುವಟಿಕೆ 8 ಪುಸ್ತಕ ಓದೋಣ, ಜಾಣರಾಗೋಣ. ನಿಮ್ಮ ಶಾಲೆಯ ಗ್ರಂಥಾಲಯದಿಂದ ಕಥೆ ಅಥವಾ ಕವಿತೆ ಅಥವಾ ನಾಟಕಕ್ಕೆ ಸಂಬಂಧಿಸಿದ ಪುಸ್ತಕ ಪಡೆದು ಓದಿ ಕೆಳಗಿನ ಅಂಶಗಳನ್ನು ಬರೆ. ಓದಿದ ಪುಸ್ತಕದ ಹೆಸರು ಮಹಾಭಾರತ. ಕಥೆ ತುಣುಕಿನ ಹೆಸರು ವೀರ ಅಭಿಮನ್ಯು. ಓದಿದ ಪುಸ್ತಕದಲ್ಲಿರುವ ಪುಟಗಳ ಸಂಖ್ಯೆ 250. ಓದಿದ ಪುಸ್ತಕದಲ್ಲಿ ನಿನಗೆ ಇಷ್ಟವಾದ ಒಂದು ಪಾತ್ರವನ್ನು ಹೆಸರಿಸಿ ಕಾರಣ ತಿಳಿಸು.
ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯು, ಕಾರಣ ಅವನು ವೀರ, ಶೂರ, ಪರಾಕ್ರಮಿ. ಚಟುವಟಿಕೆ 9. ಕವಿತೆ ಓದೋಣ, ಅರ್ಥ ತಿಳಿಯೋಣ. ಕವಿತೆ ಬೆಳಗು. ದ.ರಾ ಬೇಂದ್ರೆಯವರ ಕವನದ ಆಯ್ದ ಸಾಲುಗಳನ್ನು ನೀಡಲಾಗಿದೆ. ನಿನಗಿಷ್ಟವಾದ ಕವಿಯ ಯಾವುದಾದರೊಂದು ಕವಿತೆಯನ್ನು ಇಲ್ಲಿ ಬರೆದು ಆ ಕವಿತೆ ನಿನಗೆ ಏಕೆ ಇಷ್ಟವಾಯಿತು ಎಂದು ನಿನ್ನ ತರಗತಿಯಲ್ಲಿ ಹೇಳು. ನನಗೆ ಇಷ್ಟವಾದ ಕವಿತೆ ಕನ್ನಡಮ್ಮನ ಹರಕೆ. ಇದನ್ನು ಬರೆದಿರುವವರು ಕುವೆಂಪುರವರು. ನನಗೆ ಈ ಕನ್ನಡಮ್ಮನ ಹರಕೆ ಕವಿತೆ ಇಷ್ಟವಾಗಲು ಕಾರಣ ರಾಷ್ಟ್ರಕವಿ ಕುವೆಂಪುರವರು ಕನ್ನಡ ನಾಡು, ಕನ್ನಡ ನುಡಿ ಹಾಗೂ ಈ ನಾಡಿಗೆ ನಾವು ಸಲ್ಲಿಸುವ ಸೇವೆ ಕುರಿತು ವಿವರಿಸಿದ್ದಾರೆ. ಎಂದೆಂದಿಗೂ ಕನ್ನಡಕ್ಕಾಗಿ ಹೋರಾಡು, ಕನ್ನಡವನ್ನು ರಕ್ಷಿಸು ಮತ್ತು ಕನ್ನಡಕ್ಕಾಗಿ ಕೆಲಸ ಮಾಡು ಎನ್ನುತ್ತಾರೆ. ತಾಯಿಯ ಜೋಗುಳದ ಹರಕೆಯದು ಈ ಕನ್ನಡವನ್ನು ಮರೆಯದಿರು, ನೀನು ಮರೆತರೆ ತಾಯಿಯನ್ನು ಮರೆತಂತೆ ಎನ್ನುತ್ತಾರೆ. ಈ ನಮ್ಮ ಕನ್ನಡ ನಾಡು, ಕನ್ನಡ ನುಡಿ ತಾಯಿಯ ಹಾಲಿನಂತೆ ರುಚಿ. ಬಾಯಲ್ಲಿ ಕನ್ನಡ ನುಡಿ ನುಡಿದರೆ ಸವಿಜೇನು ಬಾಯಿಯಲ್ಲಿ ಇದ್ದಂತೆ ಎನ್ನುತ್ತಾರೆ. ಕವಿ ದೀನತೆಯಿಂದ ಕನ್ನಡಮ್ಮನ ಹರಕೆಯನ್ನು ಮರೆತಿರು ಕಂದ ಚಿನ್ನ ಎಂದು ಹೇಳುತ್ತಾ, ಮರೆತೆ ಆದರೆ ನೀನು ಮರೆತಂತೆ ನನ್ನನ್ನು ಎನ್ನುತ್ತಾ ಎಂದೆಂದಿಗೂ ನೀ ಕನ್ನಡಕ್ಕಾಗಿ ವೀರನಾಗಿ ಹೋರಾಡು ಎಂದು ಈ ಕವನದಲ್ಲಿ ಓದುಗರಿಗೆ ಕವಿ ಕರೆ ನೀಡಿದ್ದಾರೆ. ಚಟುವಟಿಕೆ 10. ಈ ಸುದ್ದಿಯನ್ನು ಓದೋಣ. ಕಾನನದ ರಸ್ತೆಯಲ್ಲಿ 8 ಕಿಲೋಮೀಟರ್ ಬಸ್ ಹಿಮ್ಮುಖ ಚಾಲನೆ ಮಾಡಿದ ಚಾಲಕ. ಸುದ್ದಿ ಸುದ್ದಿಗೆ ಸಂಬಂಧಿಸಿದ ಪ್ರಶ್ನೆಗಳು. ಈ ಘಟನೆಯನ್ನು ಕುರಿತು ತರಗತಿಯಲ್ಲಿ ಚರ್ಚಿಸು. ಪ್ರಶ್ನೆ: ಚಾಲಕನ ನಿರ್ಧಾರವನ್ನು ಕುರಿತು ನಿನ್ನ ಅಭಿಪ್ರಾಯವೇನು? ಚಾಲಕನ ನಿರ್ಧಾರ ತುಂಬಾ ಒಳ್ಳೆಯ ನಿರ್ಧಾರವಾಗಿದೆ. ಪ್ರಶ್ನೆ: ಚಾಲಕನ ಜಾಗದಲ್ಲಿ ನೀನಿದ್ದರೆ ಏನು ಮಾಡುತ್ತಿದ್ದೆ ಎಂಬುದನ್ನು ಯೋಚಿಸಿ ಹೇಳು. ನಾನು ಚಾಲಕನ ಹಾಗೆ ಮಾಡುತ್ತಿದ್ದೆ. ಈ ಘಟನೆಯನ್ನು ಓದಿದ ನಂತರ ಇಂತಹುದೇ ಅಸಾಮಾನ್ಯ ಸಾಹಸ ಮಾಡಿದ ಯಾವುದಾದರೂ ಒಂದು ಸುದ್ದಿಯನ್ನು ಸಂಗ್ರಹಿಸಿ ಅದರ ಬಗ್ಗೆ ನಿನ್ನ ಸಹಪಾಠಿಗಳೊಂದಿಗೆ ಚರ್ಚಿಸಿ ಚರ್ಚೆಯ ಮುಖ್ಯಾಂಶಗಳನ್ನು ಇಲ್ಲಿ ಬರೆ. ಘಟನೆ: ಹುಬ್ಬಳ್ಳಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಆದಿತ್ಯ ಮಲ್ಲಿಕಾರ್ಜುನ ಶಿವಳ್ಳಿ ನೀರಿನಲ್ಲಿ ಮುಳುಗುತ್ತಿದ್ದ ಮೂವರನ್ನು ಕಾಪಾಡಿದ್ದಾನೆ. 2020 ಜನವರಿ 14 ಮಕರ ಸಂಕ್ರಾಂತಿಯ ದಿನ ಶಿರಸಿ ಬಳಿಯ ಮೋರೆಗಾರ ಜಲಪಾತಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ 25 ಅಡಿ ಮತ್ತು 35 ಅಡಿ ಆಳ ಇರುವ ಜಲಪಾತದ ಗುಂಡಿಯಲ್ಲಿ ಮುಳುಗುತ್ತಿದ್ದ ಮೂವರನ್ನು ಆದಿತ್ಯ ರಕ್ಷಿಸಿದ. ರಾಜ್ಯ ಸರ್ಕಾರ ಆದಿತ್ಯನಿಗೆ 2021-22ನೇ ಸಾಲಿನ ಕೌಶಲ್ಯ ಶೌರ್ಯ ಪ್ರಶಸ್ತಿ ನೀಡಿದೆ. ಯೋಜನೆ: ನಿನಗೆ ಇಷ್ಟವಾಗುವ ಪರಿಸರದ ಚಿತ್ರಗಳನ್ನು ಸಂಗ್ರಹಿಸಿ ಒಂದು ಡ್ರಾಯಿಂಗ್ ಶೀಟ್ನಲ್ಲಿ ಅಂಟಿಸಿ ಅದಕ್ಕೊಂದು ಶೀರ್ಷಿಕೆ ನೀಡು. ನನ್ನ ಕಲಿಕೆ ಹೀಗಿದೆ. ನಾಲ್ಕನೇ ತರಗತಿ ಕನ್ನಡ ಕಲಿಕಾ ಫಲ 5. ಚಟುವಟಿಕೆ 1. ಚಿತ್ರ ನೋಡಿ ಅನಿಸಿಕೆ ಬರೆಯೋಣ. ಇಲ್ಲಿ ಕೆಲವು ಚಿತ್ರಗಳನ್ನು ನೀಡಲಾಗಿದೆ. ಚಿತ್ರಗಳನ್ನು ಗಮನಿಸು. ಚಿತ್ರದ ಬಗ್ಗೆ ನಿನ್ನ ಅಭಿಪ್ರಾಯವನ್ನು ತರಗತಿಯಲ್ಲಿ ಹೇಳು. ಚಿತ್ರ: ಈ ಚಿತ್ರದ ಬಗ್ಗೆ ನನ್ನ ಅಭಿಪ್ರಾಯ. ಈ ಚಿತ್ರದಲ್ಲಿ ಉರಿ ಬಿಸಿಲು ಎನ್ನದೆ ರೈತ ನೇಗಿಲು ಮತ್ತು ಎತ್ತುಗಳ ಸಹಾಯದಿಂದ ಗದ್ದೆಯನ್ನು ಉಳುತ್ತಿದ್ದಾನೆ. ಮಹಿಳೆಯರು ಭತ್ತವನ್ನು ನಾಟಿ ಮಾಡುತ್ತಿದ್ದಾರೆ. ರೈತರು ನಮ್ಮ ದೇಶದ ಬೆನ್ನೆಲುಬು. ರೈತರು ಶ್ರಮವಹಿಸಿ ದುಡಿಯುವುದರಿಂದ ನಾವು ಅನ್ನ ಪಡೆಯುತ್ತಿದ್ದೇವೆ. ಆದ್ದರಿಂದ ನಾವು ರೈತರನ್ನು ಹಾಗೂ ಅವರ ವೃತ್ತಿಯನ್ನು ಗೌರವಿಸಬೇಕು. ಜೈ ಜವಾನ್ ಜೈ ಕಿಸಾನ್. ಚಿತ್ರ ಶೀರ್ಷಿಕೆ: ಚಿಂಟು ಮತ್ತು ಪಿಂಟು. ಚಿಂಟು ತನ್ನ ಮನೆಯಲ್ಲಿ ಪಿಂಟು ಎಂಬ ನಾಯಿಯನ್ನು ಸಾಕಿದ್ದನು. ಆ ನಾಯಿಯು ತುಂಬಾ ಮುದ್ದು ಪ್ರಾಣಿ, ಹಾಗೆ ಪ್ರಾಮಾಣಿಕ ನಿಯತ್ತಿನ ಪ್ರಾಣಿ. ಪಿಂಟುಗೆ ಮೂಳೆ ಎಂದರೆ ತುಂಬಾ ಇಷ್ಟ. ಅದಕ್ಕಾಗಿ ಚಿಂಟು ದಿನವೂ ಅದಕ್ಕೆ ಮೂಳೆ ತಿನ್ನಿಸುತ್ತಿದ್ದ. ಚಿತ್ರ ಶೀರ್ಷಿಕೆ: ಅಂಗವೈಕಲ್ಯ ಮತ್ತು ಸಾಧನೆ. ರವಿ ಬಾಲ್ಯದಿಂದಲೇ ವಿಶೇಷ ಚೇತನ ಮಗುವಾಗಿದ್ದ. ಆದರೆ ಅವನು ಧೈರ್ಯಗೆಡದೆ ಸತತ ಪ್ರಯತ್ನದಿಂದ ಗುರುಗಳ ಮಾರ್ಗದರ್ಶನ ಮತ್ತು ತಂದೆ ತಾಯಿಯರ ಪ್ರೋತ್ಸಾಹದಿಂದ ವಿದ್ಯೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಸಾಧನೆಗೆ ಅಂಗವೈಕಲ್ಯ ಅಡ್ಡಿ ಬರದು ಸಾಧಿಸಲು ಛಲ ಇರಬೇಕು ಎಂದು ತೋರಿಸಿಕೊಟ್ಟನು. ಚಟುವಟಿಕೆ 2. ಚಿತ್ರ ನೋಡಿ ಅನಿಸಿಕೆ ಬರೆಯೋಣ. ಚಿತ್ರಗಳನ್ನು ಗಮನಿಸು. ಕುರಿತು ಅದರ ಬಗ್ಗೆ ಚರ್ಚಿಸಿ ತರಗತಿಯಲ್ಲಿ ಹಂಚಿಕೋ. ಮುಖ್ಯಾಂಶಗಳನ್ನು ಬರೆ. ಚಿತ್ರ 1. ಈ ಚಿತ್ರದಲ್ಲಿ ಬರಗಾಲ ಕಾಣಬಹುದಾಗಿದೆ. ಮಳೆ ಇಲ್ಲದೆ ರೈತ ಕಂಗಾಲಾಗಿದ್ದಾನೆ.
ಮಳೆಯ ಬರುವಿಕೆಗಾಗಿ ಆತ ಕಾತರದಿಂದ ಆಗಸದ ಕಡೆ ನೋಡುತ್ತಿದ್ದಾನೆ. ಮಳೆ ಇಲ್ಲದೆ ಮರ ಗಿಡಗಳು ಒಣಗಿ ಹೋಗಿವೆ. ಬರ ರೈತರಿಗೆ ಆರ್ಥಿಕ ಸಂಕಷ್ಟ ತಂದು ಒಡ್ಡುತ್ತದೆ. ಮಳೆಯ ಅಭಾವದಿಂದ ಉಂಟಾಗುವ ಪರಿಣಾಮವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಚಿತ್ರ 2 ಅತಿವೃಷ್ಟಿ. ಈ ಚಿತ್ರದಲ್ಲಿ ಪ್ರವಾಹದ ಚಿತ್ರಣವನ್ನು ಕಾಣಬಹುದಾಗಿದೆ. ಮಳೆಯ ಪ್ರಮಾಣ ಹೆಚ್ಚಾದರೆ ಉಂಟಾಗುವ ಚಿತ್ರಣವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಪ್ರವಾಹದಿಂದಾಗಿ ಮನೆಗಳೆಲ್ಲ ಮುಳುಗಿ ಹೋಗಿವೆ. ವಾಹನಗಳು ನೀರಿನಲ್ಲಿ ಮುಳುಗುತ್ತಿವೆ. ರೈತರು ಬೆಳೆದ ಬೆಳೆಗಳೆಲ್ಲ ನಾಶವಾಗಿವೆ. ಜಾನುವಾರುಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿವೆ. ಅಗತ್ಯಕ್ಕಿಂತ ಹೆಚ್ಚು ಮಳೆ ಬಿದ್ದರೂ ನಮಗೆ ತೊಂದರೆ ಉಂಟಾಗುತ್ತದೆ. ಚಟುವಟಿಕೆ 3 ವಿಷಯಕ್ಕೊಂದು ಮಾತು ಹೇಳೋಣ. ವಿವಿಧ ವೃತ್ತಿಗಳ ಬಗ್ಗೆ ನೀನಾಗಲೇ ತಿಳಿದಿರುವೆ. ಇಲ್ಲಿ ಕೆಲವು ವೃತ್ತಿಗಳ ಚಿತ್ರಗಳನ್ನು ನೀಡಲಾಗಿದೆ. ಇವುಗಳ ಬಗ್ಗೆ ನಿನಗೆ ಗೊತ್ತಿರುವುದನ್ನು ಹೇಳು. ನಿನಗೆ ಇಷ್ಟವಾದ ವೃತ್ತಿಯ ಬಗ್ಗೆ ತರಗತಿಯಲ್ಲಿ ಪಾತ್ರಾಭಿನಯ ಮಾಡು. ರೈತ, ವೈದ್ಯ, ನೃತ್ಯಗಾತಿ, ವಕೀಲ, ಸೈನಿಕ, ಪೊಲೀಸ್, ಶಿಕ್ಷಕಿ. ಚಟುವಟಿಕೆ 4 ಚರ್ಚೆ ಮಾಡೋಣ. ಚಟುವಟಿಕೆ 5 ಶೀರ್ಷಿಕೆ ನೀಡೋಣ. ಶೀರ್ಷಿಕೆ ಅಜ್ಜಿಯ ತೋಟ. ಯೋಜನೆ ನನ್ನ ಕಲಿಕೆ ಹೀಗಿದೆ. ನಾಲ್ಕನೇ ತರಗತಿ ಕನ್ನಡ. ಕಲಿಕಾ ಫಲ 6. ಚಟುವಟಿಕೆ 1 ಆಡಿ ನಲಿಯೋಣ, ಅನುಭವ ಬರೆಯೋಣ. ಹಾಡನ್ನು ಓದು, ಸಾಮೂಹಿಕವಾಗಿ ಆಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆ. ಪ್ರಶ್ನೆ: ಈ ಆಟದ ಹೆಸರೇನು? ಈ ಆಟದ ಹೆಸರು ರತ್ತೋ ರತ್ತೋ. ಪ್ರಶ್ನೆ: ನೀನು ಈ ಆಟವನ್ನು ಆಡಿರುವೆಯಾ? ಹೌದು. ಪ್ರಶ್ನೆ: ಈ ಆಟವನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಆಡು. ಆಟದ ಅನುಭವವನ್ನು ಬರೆ. ರತ್ತೋ ರತ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ. ಅಮ್ಮನ ಸೀರೆ ಮಡಚಲಾರೆ, ಅಪ್ಪನ ರೊಕ್ಕ ಎಣಿಸಲಾರೆ. 16 ಎಮ್ಮೆ ಕಾಯಲಾರೆ, ವೈಟ್ ಗುಬ್ಬಿ, ಬಾಳೆ ಕಂಬ, ಕುಕ್ಕರ್ ಬಸವಿ, ಪೂರ್ ಬಸವಿ ಎಂದು ಹಾಡನ್ನು ಆಡುತ್ತಾ ನನ್ನ ಸ್ನೇಹಿತರೊಂದಿಗೆ ನಾನು ಈ ಆಟವನ್ನು ಆಡುತ್ತಿರುತ್ತೇನೆ. ಈ ಆಟದಲ್ಲಿ ಆಟಗಾರರನ್ನು ಬಂಧಿಸಿ ಅವರಿಂದ ಅನಿಸಿಕೆ ಅಭಿಪ್ರಾಯ ಕೇಳುವ ಈ ಆಟ ತುಂಬಾ ಆಸಕ್ತಿ ಮತ್ತು ಕುತೂಹಲ ಭರಿತವಾಗಿರುತ್ತದೆ. ತುಂಬಾ ಜನ ಮಕ್ಕಳು ಸೇರಿ ಈ ಆಟ ಆಡುವುದರಿಂದ ಹೆಚ್ಚು ಖುಷಿ ಅನುಭವ ಸಿಗುತ್ತದೆ. ಚಿತ್ರ ನೋಡಿ ಚರ್ಚಿಸಿ ಬರೆ. ಚಿತ್ರ: ಈ ಆಟದ ಹೆಸರು ಹಗ್ಗ ಜಗ್ಗಾಟ. ಆದರೆ ಈ ಚಿತ್ರದಲ್ಲಿ ಮಕ್ಕಳು ಹಗ್ಗದ ಬದಲಾಗಿ ಕೈಯನ್ನು ಬಳಸಿ ಆಟವಾಡುತ್ತಿದ್ದಾರೆ. ಇದು ಬಲ ಪ್ರದರ್ಶನದ ಆಟವಾಗಿದೆ. 2 ತಂಡಗಳಲ್ಲಿ ಸಮಾನ ಸಂಖ್ಯೆಯ ಆಟಗಾರರಿದ್ದು, ಯಾವ ತಂಡದವರು ನಿರ್ದಿಷ್ಟ ರೇಖೆಯನ್ನು ಎದುರಾಳಿ ತಂಡದವರು ತಲುಪುವಂತೆ ಮಾಡುತ್ತಾರೋ ಆ ತಂಡ ಆಟದಲ್ಲಿ ಗೆದ್ದಂತೆ. ಗೆಳೆಯರೊಂದಿಗೆ ಸೇರಿ ಆಡುವ ಆಟಗಳ ಹೆಸರನ್ನು ಬರೆ. ಚಿನ್ನಿದಾಂಡು, ಕಣ್ಣಾ ಮುಚ್ಚಾಲೆ, ಗೋಲಿ, ಲಗೋರಿ, ಮರಕೋತಿ ಆಟ, ಕುಂಟೆಬಿಲ್ಲೆ ಇತ್ಯಾದಿ. ನಿನ್ನ ಗೆಳೆಯರನ್ನು ಆಟಕ್ಕೆ ಕರೆದಾಗ ಅವರು ಬರದಿದ್ದರೆ ನಿನಗೆ ಏನನಿಸುತ್ತದೆ? ನನಗೆ ಬೇಸರವಾಗುತ್ತದೆ, ಏಕೆಂದರೆ ನಾನೊಬ್ಬನೇ ಆಟವಾಡುವುದು ನನಗೆ ಸಂತೋಷ ಉಂಟು ಮಾಡುವುದಿಲ್ಲ. ಪ್ರಶ್ನೆ: ಆಟಕ್ಕೆ ನಿನ್ನನ್ನು ಸೇರಿಸಿಕೊಳ್ಳದಿದ್ದರೆ ಏನನಿಸುತ್ತದೆ ಬರೆ. ನನಗೆ ತುಂಬಾ ಬೇಸರವಾಗುತ್ತದೆ. ಸ್ನೇಹಿತರೊಂದಿಗೆ ಆಟವಾಡುವುದೆಂದರೆ ನನಗೆ ತುಂಬಾ ಇಷ್ಟ. ಆದ್ದರಿಂದ ಅವರು ನನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳಲು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆಟದಲ್ಲಿ ಗೆದ್ದಾಗ ಅಥವಾ ಸೋತಾಗ ನಿನಗೆ ಏನನಿಸುತ್ತದೆ? ಯಾವುದೇ ಆಟದಲ್ಲಿ ಗೆದ್ದಾಗ ನನಗೆ ತುಂಬಾ ಖುಷಿಯಾಗುತ್ತದೆ. ಇದೇ ರೀತಿ ಬೇರೆ ಬೇರೆ ಆಟಗಳಲ್ಲಿ ಸಹ ಗೆಲ್ಲಬೇಕು ಎನ್ನುವ ಆತ್ಮವಿಶ್ವಾಸ ಬರುತ್ತದೆ. ಆಟದಲ್ಲಿ ಸೋತಾಗ ತುಂಬಾ ಬೇಸರವಾಗುತ್ತದೆ. ಆಟದಲ್ಲಿ ಸೋತು ಬೇಸರದಲ್ಲಿರುವ ನಿನ್ನ ಗೆಳೆಯನನ್ನು ಹೇಗೆ ಸಮಾಧಾನಪಡಿಸುವೆ? ಯಾವುದೇ ಆಟದಲ್ಲಿ ಸೋಲು ಗೆಲುವು ಸಾಮಾನ್ಯ. ಸೋಲೆ ಗೆಲುವಿನ ಮೆಟ್ಟಿಲು ಎನ್ನುವಂತೆ ಮುಂದಿನ ಬಾರಿ ಗೆಲ್ಲಲು ಹೆಚ್ಚಿನ ಪರಿಶ್ರಮದಿಂದ ಪ್ರಯತ್ನಿಸುವಂತೆ ಎನ್ನುವ ಆತ್ಮವಿಶ್ವಾಸದ ಮಾತುಗಳನ್ನಾಡುವುದರ ಮೂಲಕ ನನ್ನ ಗೆಳೆಯನ ಬೇಸರವನ್ನು ಮರೆಸಲು ಪ್ರಯತ್ನಿಸುತ್ತೇನೆ. ಚಟುವಟಿಕೆ 2 ಆಡಿ ನಲಿದು ಬರೆಯೋಣ. ಈ ಹಾಡನ್ನು ಎಲ್ಲರೂ ಸಾಮೂಹಿಕವಾಗಿ ಆಡಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆ. ಹಾಡು: ವಂದಿಸು ಆನಂದಿಸು. ಇಲ್ಗ್ಯಾಕೆ, ಇಲ್ಲಿಗೆ ಏಕೆ, ಬಂತು,
ಬಂದಿತು. ಕೊಬ್ರಿ, ಕೊಬ್ಬರಿ, ಮಕ್ಕಳಿಗೆಲ್ಲ, ಮಕ್ಕಳಿಗೆಲ್ಲ, ಹಂಚೋಡಿ, ಹಂಚಿತು, ಓಡೋಯ್ತು, ಹೋಯಿತು. ಪ್ರಶ್ನೆ: ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರ ಬೆನ್ನ ಮೇಲೆ ಕುಳಿತು ಆನೆ ಬಂತೊಂತಾನೆ ಆಟ ಆಡಿ ಅನುಭವ ಬರೆ. ನನ್ನ ತಂದೆ ನನ್ನನ್ನು ಅವರ ಬೆನ್ನ ಮೇಲೆ ಕೂರಿಸಿಕೊಂಡು ಆನೆ ಬಂತೊಂತಾನೆ ಯಾವೂರಾನೆ ಎಂದು ಹೇಳುತ್ತಾ ನಮ್ಮ ಮನೆಯಲ್ಲಿ ಎಲ್ಲಾ ಕಡೆ ಆಡಿಸುತ್ತಾರೆ. ಇದು ನನಗೆ ಆನೆಯ ಮೇಲೆ ಕುಳಿತಿದ್ದೇನೆ ಎನ್ನುವಂತೆ ಭಾಸವಾಗಿ ತುಂಬಾ ಆನಂದ ಪಡುತ್ತೇನೆ. ಹಿರಿಯರಿಂದ ಒಂದು ಜಾನಪದ ಹಾಡನ್ನು ಹೇಳಿಸು. ಅವರು ಹೇಳಿದಂತೆ ಬರೆದು ಸ್ನೇಹಿತರೆದುರು ಹಾಡು. ಜಾನಪದ ಗೀತೆ: ನೀನು ಬರೆದು ತಂದ ಹಾಡಿನಲ್ಲಿ ಆಡುಭಾಷೆಯ ಪದಗಳನ್ನು ಗುರುತಿಸು. ಆ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆ. ತೊಟ್ಲು, ತೊಟ್ಟಿಲು, ಕೂಸಿಗೆ, ಮಗುವಿಗೆ, ಬಾಳಾಗ, ಬಾಲಕನಿಗೆ, ದಿಟ್ಟಿ, ದೃಷ್ಟಿ. ಗ್ರಾಮೀಣ ಆಟಗಳನ್ನು ಆಡುವಾಗ ಬಳಸುವ ಹೇಳುವ ಒಂದು ಹಾಡನ್ನು ಸಂಗ್ರಹಿಸಿ ಬರೆ. ಕಣ್ಣ ಮುಚ್ಚೆ ಕಾಡೆಗೂಡೆ, ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಅಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮಯ ಅಕ್ಕಿ ಹಿಡಿದುಕೊಳ್ಳಿ. ಚಟುವಟಿಕೆ 3: ಕಥೆಯನ್ನು ಓದಿ ತಿಳಿಯೋಣ. ಕೆಳಗೆ ನೀಡಲಾದ ಕಥೆ ಓದಿ ನಿನ್ನ ಅನುಭವ ಬರೆ. ಚಿತ್ರ: ಕಥೆ: ನಾನು ತಿಳಿದಿದ್ದು. ಪ್ರಶ್ನೆ: ಕಲ್ಲನ್ನು ಕೊರೆದು ದೇವಸ್ಥಾನ ರಚನೆ ಮಾಡುವುದು ಏಕೆ ಸುಲಭವಲ್ಲ ಎನಿಸುತ್ತದೆ? ಕಲ್ಲನ್ನು ಕೊರೆದು ದೇವಸ್ಥಾನ ರಚನೆ ಮಾಡುವುದು ಸುಲಭವಲ್ಲ, ಏಕೆಂದರೆ ಕಲ್ಲನ್ನು ಒಡೆದು ದೇವಸ್ಥಾನ ರಚನೆ ಮಾಡುವುದು ಅತಿ ಸೂಕ್ಷ್ಮ ಕೆಲಸವಾಗಿರುವುದರಿಂದ ಹೆಚ್ಚಿನ ಸಮಯ, ಹಣ, ಪರಿಶ್ರಮ ಬೇಕಾಗುತ್ತದೆ. ಅಲ್ಲದೆ ಕೆತ್ತನೆ ಮಾಡುವಾಗ ಕಲ್ಲು ಒಡೆದು ಹೋದರೆ ಅಂದುಕೊಂಡ ಆಕಾರವನ್ನು ಕೊಡಲು ಸಾಧ್ಯವಿಲ್ಲ, ಅದನ್ನು ಮತ್ತೆ ಜೋಡಿಸಲು ಸಾಧ್ಯವಿಲ್ಲ. ಪ್ರಶ್ನೆ: ನಿನ್ನ ಊರಿನ ಸುತ್ತಮುತ್ತಲಿರುವ ಪ್ರಾಚೀನ ಸ್ಮಾರಕಗಳ ಹೆಸರು ಬರೆ. ಅವು ಹೇಗಿವೆ? ನನ್ನ ಊರು ಗುಂಡ್ಲುಪೇಟೆ. ಇಲ್ಲಿರುವ ಪ್ರಾಚೀನ ಸ್ಮಾರಕಗಳು: ಅಂಗಾಳ ವರದರಾಜ ದೇವಾಲಯ, ಗುಂಡ್ಲುಪೇಟೆ ರಾಮೇಶ್ವರ ದೇವಾಲಯ, ವಿಜಯಪುರ ಶ್ರೀ ಪರವಾಸು ದೇವಾಲಯ, ತ್ರಿಯಂಬಕಾಪುರ ಶ್ರೀ ತ್ರಿಯಂಬಕೇಶ್ವರ ದೇವಾಲಯ. ಇವು ಅದ್ಭುತವೆನಿಸುವಂತೆ ಸುಂದರವಾಗಿವೆ. ಪ್ರಶ್ನೆ: ನಿಮ್ಮೂರಿನ ಸ್ಮಾರಕಗಳ ಸಂರಕ್ಷಣೆಗೆ ಹೇಗೆ ಸಹಕರಿಸುವೆ? ನಾನು ನನ್ನ ಸ್ನೇಹಿತರ, ಕುಟುಂಬದವರ, ಗ್ರಾಮಸ್ಥರ ನೆರವಿನಿಂದ ಸ್ಮಾರಕಗಳ ಸುತ್ತಮುತ್ತ ಸ್ವಚ್ಛತೆಯನ್ನು ಮಾಡುತ್ತೇನೆ. ಸ್ಮಾರಕಗಳನ್ನು ಹಾಳು ಮಾಡುವವರ ವಿರುದ್ಧ ಮತ್ತು ಅತಿಕ್ರಮಣ ಮಾಡುವವರ ವಿರುದ್ಧ ಸಂಬಂಧಪಟ್ಟವರಿಗೆ ದೂರು ನೀಡುತ್ತೇನೆ. ಸ್ಮಾರಕ ರಕ್ಷಣೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಪ್ರಯತ್ನಿಸುತ್ತೇನೆ. ಚಟುವಟಿಕೆ 4: ಚಿತ್ರ ನೋಡಿ ಮಾತನಾಡೋಣ. ಪ್ರವಾಹದ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಂಕಟದ ಈ ಚಿತ್ರವನ್ನು ಗಮನಿಸು. ಇದರ ಕುರಿತು ನಿನ್ನ ಗೆಳೆಯರೊಂದಿಗೆ ಮಾತನಾಡು. ಅಭಿಪ್ರಾಯ ಬರೆ. ಚಿತ್ರ: ನನ್ನ ಅಭಿಪ್ರಾಯ: ಈ ಚಿತ್ರದಲ್ಲಿ ಪ್ರವಾಹ ಉಂಟಾಗಿ ಮಕ್ಕಳು ಕುಡಿಯುವ ನೀರಿಗಾಗಿ ಸಂಕಟ ಪಡುತ್ತಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚು ಮಳೆ ಬಂದಾಗ ಪ್ರವಾಹ ಉಂಟಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನೀರಿನ ಅಗತ್ಯಕ್ಕಿಂತ ಹೆಚ್ಚು ಕುಡಿಯಲು ಯೋಗ್ಯವಾದ ನೀರಿನ ಕೊರತೆ ಉಂಟಾಗುತ್ತದೆ ಹಾಗೂ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಚರ್ಚಿಸೋಣ. ಇಂತಹ ಆಪತ್ತು, ಅವಘಡ, ಅಪಾಯ, ಅನಾಹುತಗಳಾದಾಗ ಹೇಗೆ ಪಾರಾಗುವುದು? ಇಂತಹ ಆಪತ್ತು, ಅವಘಡ, ಅಪಾಯ, ಅನಾಹುತಗಳಾದಾಗ ತಾತ್ಕಾಲಿಕವಾಗಿ ತಮ್ಮ ಮನೆಗಳ ಮಳಿಗೆಗಳ ಮೇಲೆ ಆಶ್ರಯ ಪಡೆಯಬಹುದು. ರಕ್ಷಣೆಗೆ ಧಾವಿಸಿದವರ ಸಂಪರ್ಕದ ನೆರವಿನಿಂದ ಅಪಾಯದಿಂದ ಪಾರಾಗಬಹುದು. ಇಂತಹ ಸಂದರ್ಭದಲ್ಲಿ ನೀನು ಹೇಗೆ ವರ್ತಿಸುವೆ? ಇಂತಹ ಸಂದರ್ಭದಲ್ಲಿ ನಾನು ಭಯಪಡದೆ ನಮ್ಮ ಮನೆಯವರ ಇಲ್ಲವೇ ನೆರವಿಗೆ ಧಾವಿಸಿದವರ ಸಹಾಯ ಪಡೆದು ಪ್ರಾಣಾಪಾಯದಿಂದ ಪಾರಾಗಲು ಪ್ರಯತ್ನಿಸುತ್ತೇನೆ. ಎಲ್ಲೆಲ್ಲಿ ಇಂತಹ ದೃಶ್ಯಗಳನ್ನು ನೋಡಿರುವೆ? ನಾನು ಈ ಪ್ರವಾಹದ ದೃಶ್ಯಗಳನ್ನು ಟಿವಿ, ದಿನಪತ್ರಿಕೆಗಳಲ್ಲಿ ನೋಡುತ್ತಿದ್ದೇನೆ. 2019ರಲ್ಲಿ ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಉಂಟಾದ ಪ್ರವಾಹದ ದೃಶ್ಯಗಳನ್ನು ಟಿವಿ, ದಿನಪತ್ರಿಕೆಗಳಲ್ಲಿ ನೋಡಿದ್ದೇನೆ. ಈ ದೃಶ್ಯ ನೋಡಿದಾಗ ಏನನಿಸುತ್ತದೆ? ಗೆಳೆಯರೊಂದಿಗೆ ಚರ್ಚಿಸು, ಅನಂತರ ಬರೆ. ಈ ದೃಶ್ಯ ನೋಡಿದಾಗ ಕುಡಿಯುವ ನೀರಿನ ಮಹತ್ವದ ಬಗ್ಗೆ ಅರಿವಾಗುತ್ತದೆ. ಪ್ರವಾಹದಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಉಂಟಾಗುತ್ತದೆ.
ಪ್ರವಾಹ ಉಂಟಾಗದಂತೆ ತಡೆಯಬಹುದಾದ ಕ್ರಮಗಳ ಬಗ್ಗೆ ಯೋಚಿಸುವಂತೆ ಮಾಡುತ್ತದೆ. ಚಟುವಟಿಕೆ 5 ನಾವು ಸಹಕರಿಸೋಣ. ಚಿತ್ರ ಗಮನಿಸು. ಚಿತ್ರದಲ್ಲಿನ ಸಂದರ್ಭಗಳಲ್ಲಿ ನೀನೇನು ಮಾಡುವೆ ಬರೆ. ಇಂತಹ ಸಂದರ್ಭದಲ್ಲಿ ನಾನು ನಡೆಯಲು ಆಸಕ್ತರಾಗಿರುವ ಯಾರೇ ಆದರೂ ಅವರಿಗೆ ಸಹಾಯ ಮಾಡಲು ಬಯಸುತ್ತೇನೆ. ನಾನು ಅವರಿಗೆ ಕೈಹಿಡಿದು ಅಥವಾ ನನ್ನ ಹೆಗಲು ನೀಡಿ ಅವರು ತಲುಪಬೇಕಾದ ಸ್ಥಳವನ್ನು ತಲುಪಿಸಲು ನೆರವಾಗುತ್ತೇನೆ. ಚಿತ್ರ 2 ನಾನು ಸಹ ಈ ಚಿತ್ರದಲ್ಲಿ ಮಕ್ಕಳು ಮಾಡುತ್ತಿರುವಂತೆ ಗಿಡ ಮರಗಳನ್ನು ಬೆಳೆಸಲು ಪ್ರಯತ್ನಿಸುತ್ತೇನೆ. ನಮ್ಮ ಶಾಲೆ ಮನೆಯ ಸುತ್ತಮುತ್ತ ಹೊಸದಾಗಿ ಗಿಡಗಳನ್ನು ನೆಡುತ್ತೇನೆ. ಗೆಳೆಯರ ನೆರವಿನಿಂದ ಇರುವ ಗಿಡ ಮರಗಳಿಗೆ ನೀರು ಗೊಬ್ಬರ ಹಾಕಿ ಆರೈಕೆ ಮಾಡುತ್ತೇನೆ. ಚಟುವಟಿಕೆ 6 ನಮ್ಮವರೊಂದಿಗೆ ನಾನು. ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಸಂಬಂಧಿಸಿರುವ ಹಲವು ಶೀರ್ಷಿಕೆಗಳನ್ನು ನೀಡಿದೆ. ಶೀರ್ಷಿಕೆಯನ್ನು ಓದಿ ನಿನ್ನ ಇಷ್ಟದ ಶೀರ್ಷಿಕೆಯನ್ನು ಆರಿಸು ಬರೆದು ಮಾತನಾಡು. ಚಿತ್ರ ಶೀರ್ಷಿಕೆ ನನ್ನ ಮುದ್ದಿನ ಅಜ್ಜ. ಚಿತ್ರ ಶೀರ್ಷಿಕೆ ಗೆಳೆಯರೊಡನೆ ನನ್ನ ಆಟ. ಚಿತ್ರ ಶೀರ್ಷಿಕೆ ನನ್ನ ಪ್ರೀತಿಯ ಅಕ್ಕ. ಚಿತ್ರ ಶೀರ್ಷಿಕೆ ನನ್ನ ಮುದ್ದಿನ ಟಾಮಿ. ಚಿತ್ರ ಶೀರ್ಷಿಕೆ ನಮ್ಮೂರ ಜಾತ್ರೆ. ಚಿತ್ರ ಶೀರ್ಷಿಕೆ ನಮ್ ಟೀಚರ್ ಅಂದ್ರೆ ನಂಗಿಷ್ಟ. ನನ್ನ ಕಲಿಕೆ ಹೀಗಿದೆ.